windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. You can't fuck with me, so don't even try. 'Cause when the bullets fly, I'm the left. ಗೈಸ್, ನಾನು ನಿಮ್ಮ ಪ್ರೀತಿ ಅಜಯ್. ನಾನು 50 ಬಿಸ್ನೆಸ್ ಸ್ಟಾರ್ಟ್ಅಪ್ ಚಾಲೆಂಜ್ ತಗೊಂಡಿದ್ದೆ. ಈಗ 2ನೇ ಬಿಸ್ನೆಸ್ ಸ್ಟಾರ್ಟ್ಅಪ್ ನ ನಿಮ್ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋದಲ್ಲಿ ಇನ್ನು ಯಾವ ತರ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಯಾವ ಬಿಸ್ನೆಸ್ ನ ನಿಮ್ ಮುಂದೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಅಜಯ್ ಅಂತ. ಸರ್ ತಮ್ಮ ಹೆಸರು? ಸರ್, ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡ್ಬೇಕು ಅಂತ ಇಲ್ಲ, ಇದರಿಂದ ಲಾಭ ಇದೆ. ಇದ್ರ ಬಗ್ಗೆ ನನಗೆ ಗೊತ್ತಿತ್ತಲ್ಲ, ಸತ್ತಲ್ಲ. ಕಷ್ಟ ಇದ್ವಿ, ನಾವು ಕಷ್ಟ ಇದೆ. ನಾವು ಅಷ್ಟು ಸ್ಥಾನದಲ್ಲಿ ಇರ್ಬೇಕಂದ್ರೆ ಆಂಜನೇಯ ಸ್ವಾಮಿ ನನಗೆ ಒಳ್ಳೆ ಸ್ಥಾನ ಕೊಟ್ಟಾನೆ. ನಾ ಚೆನ್ನಾಗಿದ್ದೀನಿ, ಬೇಕಿದ್ರೆ ಚೆನ್ನಾಗಿದೆ. ಸರ್, ಇದು ಪ್ಲೇಸ್ ಯಾವ ತರ ಸರ್? ಎಸ್ ಅಂದ್ರೆ ಇದ್ರ ಬಗ್ಗೆ ನಮ್ಮ ಅಣ್ಣ ಒಬ್ಬ ಎಲ್ಲೇ ಬೇಡ್ ಮಾಡಿದ್ರು. ಅವ್ರ ಎಜುಕೇಶನ್ ಕಂಪ್ಲೀಟ್ ಆಗಿ ಹೊರಗಡೆಗೆ ಗೌರ್ಮೆಂಟ್ ಅಪಾಯಿಂಟ್ ಕೇಳಕ್ಕೆ ಒಂದು 8-10 ಲಕ್ಷ ಕೇಳಿದ್ರು. 8-10 ಲಕ್ಷದ ಕೊಟ್ಟು ಅಲ್ಲಿ ಹೋಗಿ ನಾವೇನು ಅದ್ರ ಹಸಿರು ಆಕ್ಚುಲಿ ಬಡ್ಡಿ ಬೇರೆ ಕಡೆ ತಗೊಂಬಂದ್ರೆ ಬರೀ ಬಡ್ಡಿ ಹಸಿರು ಬಡ್ಡಿ ಕಟ್ಟಕ್ಕಾಗಲ್ಲ. ನಾವು ಸ್ವಂತ ಬಿಸ್ನೆಸ್ ಮಾಡಿದ್ರೆ ನಡೀತಲ್ಲ. ನಮ್ ತಮ್ಮ ಇದ್ದಾನೆ, ನಂದು SLC ಲಾಸ್ಟ್ ಆಗಿರೋದು. SLC ಮುಗಿಸಿದ್ರೆ ಊರಲ್ಲೇ ಬೆರಳಂಗಿ ಹಿಡ್ದಂಗೆ. ನಮ್ಮ ಅಣ್ಣಾರ್ ಬಂದ್ಬಿಟ್ಟು ನಮ್ ತಮ್ಮ ಮಾಡಿದ್ರೆ ಆಗತ್ತಂದ್ರೆ ಕೆಲ್ಸಕಾರ ಇದ್ದೀವಿ ಫಸ್ಟ್ ಸ್ಟಾರ್ಟಿಂಗ್. ಕೆಲ್ಸಕಾರ ಇಕ್ಕಂತ ಮಾಡ್ಕೊಂಡು ಆಮೇಲೆ ನಾನ್ ನಿಂತಿನ ಕೆಲ್ಸ ಕಲ್ತು ಒಬ್ಬ ಕೆಲ್ಸ ಬೀಳ್ಸಿದ್ವಿ. 4 ತಿಂಗಳು 15 ಸಾವಿರ ಕೆಲ್ಸಕಾರ ಹುಡುಗಿ 15 ಸಾವಿರ ಕೊಡ್ತೀವಿ. ನಮ್ಮ ಅಣ್ಣಾರು ಇನ್ನೊಬ್ಬ ಮುತ್ತುಜಿ ಅಂತ ಅವ್ರ ಕೌಂಟರ್ ಆಗಿದ್ದು ನಾನು ಕೆಲಸ ಮಾಡ್ತಾ ಇದ್ವಿ. ಸರ್, ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಅಂದ್ರೆ ಬಹಳ ಅಮೌಂಟ್ ಆಗುತ್ತೆ. ನಾವ್ 2016 ಮಾಡಿದ್ದು ಒಂದು 8 ಲಕ್ಷ ಖರ್ಚಿಗೆ. ಸರಿ, ಗ್ರಾಸರೀಸ್ ಎಲ್ಲ ಎಲ್ಲಿಂದ ತರಿಸ್ತೀರಾ? ಅಂದ್ರೆ ಯಾವ್ಯಾವ ಐಟಮ್ಸ್ ನೀವೇ ರೆಡಿ ಮಾಡ್ತೀರಾ? ಮತ್ತೆ ಯಾವ್ಯಾವ ಐಟಮ್ಸ್ ಕಂಪ್ನಿ ಐಟಮ್ ಮಾತ್ರ ಹೊರಗಡೆಗೆ. ಬ್ರೇಕ್ ಬನ್ನು, ಕೇಕ್ ಆರ್ಡರ್, ಪೆಟ್ರೋಲ್ ಎಲ್ಲ ನಾವು ಓನ್ ಪ್ರಾಡಕ್ಟ್, ನಮ್ದೇ ಓನ್ ಪ್ರಾಡಕ್ಟ್. ಯಾಕಂದ್ರೆ ನಮಗೆ ಹೊರಗಡೆ ತರಿಸಿದ್ರೆ ಏನು ಲಾಭ ಸಿಗಲ್ಲ. ನಾವು ಹಂಗಾಗಿ ಐಟಮ್ ಇದೇ ತರಿಸ್ಬಿಟ್ಟು ನಾವ್ ಇಲ್ಲ ರೆಡಿ ಮಾಡೋದು. ಈಗ ಮುಂಚೆ ಯಾವ್ದಾದ್ರು ಪ್ರಾಬ್ಲಮ್ ಆಗಿ ಚಾಲು ಮಾಡಿದ್ರೆ ಏನ್ ಸರ್ ಇವು ಯಾವ್ದಾದ್ರು ಪ್ರಾಬ್ಲಮ್ ಆಗಿ ಆ ಪ್ರಾಬ್ಲಮ್ ನ ಯಾವ್ದಾದ್ರು ಸಾಲ್ವ್ ಇರ್ಲಿಲ್ಲ. ಆತರ ಯಾವ್ದು ಏನಾಗಿಲ್ಲ, ನಮ್ಗೆ ಯಾವ್ದಾಗಿಲ್ಲ. ನಾವು ಕಾಮನ್ ಅಂಗಡಿ ಮೇಲೆ ಒಂದೊಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕಾಮನ್ ಅವೆಲ್ಲ. ಅವನ್ನೆಲ್ಲ ಕಸ್ಟಮರ್ ಅಟೆಂಡ್ ಮಾಡ್ತೀವಿ. ಯಾಕಂದ್ರೆ ಮುಖ ಗಂಟಕ್ಕೆ ಎಂದು ಆಯ್ತಾ ಏನ್ ಕೇಳಿದ್ರೆ ಇದು ಮಾಡಿದ್ರೆ ಅವ್ರು ರೈಸ್ತಾರ. ಆತರ ನಾವಿಲ್ಲ. ಕಸ್ಟಮರ್ ಪ್ರೀತಿ ಹಿಂಗ ಅಟೆಂಡ್ ಮಾಡ್ತೀವಿ. ನಾವು ಪ್ರೀತಿಯಿಂದ ಜನರನ್ನ ಗೆಲ್ವಿ. ಇವತ್ತು 5-10 ರೂಪಾಯಿ ಇಲ್ಲ ಅಂದ್ರೆ ಆಯ್ತು ನೆಕ್ಸ್ಟ್ ಮಂತ್ ಕೊಡೋದು. ನಮಗೆ ಕಸ್ಟಮರ್ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ. ದುಡ್ಡು ಇಂಪಾರ್ಟೆಂಟ್ ಆಗಿದ್ರೆ ನಾನು 10 ವರ್ಷ ಜೀವನ ಮಾಡ್ತಿದ್ದಿಲ್ಲ. ಅದೇ ಕಸ್ಟಮರ್ ಇಂಪಾರ್ಟೆಂಟ್. ಕಸ್ಟಮರ್ ಜೊತೆಗೆ ಯಾವ ತರ ಕಮ್ಯುನಿಕೇಶನ್ ಮಾಡ್ತೀವಿ? ಈಗ ಅವರು ರ್ಯಾಶ್ ಆಗಿ ಕೊಡಪ್ಪ ಕೊಡೋ ಅಂದ್ರೆ ಆಯ್ತು ನಿಂತ್ಕೊಳ್ಬೇಕು, ಕೊಟ್ಟಿನ ತಡ್ರಿ ಅಂತೀವಿ. ಪ್ರೀತಿಯಿಂದ ಅಣ್ಣ ಸರ್ ಕೊಡ್ರಿ ಅಂದ್ರೆ ನಾವು ಅಡಿ ಹೆಚ್ಚು ಮಾತಾಡ್ತೀವಿ. ಅಲ್ಲಿಂದ ಕೂಲ್ ಆಗ್ತಾರೆ ಅವರು. ಮನುಷ್ಯನ ವ್ಯಕ್ತಿತ್ವ ಹೆಂಗಂದ್ರೆ ಮಾತಲ್ಲಿ ನೋಡ್ತೀನಿ ನಾನು. ನನಗೆ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಹಂಗಾಗಿ ಮಾಡ್ತಾ ಎಲ್ಲರೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿಲ್ಲ ಅಥವಾ ನೀವೇ ಓನ್ ಆಗ್ತಾರೆ? ಪಾರ್ಟ್ನರ್ಶಿಪ್ ಇಲ್ಲ, ನಮ್ದೇ ನಮ್ದು 2 ಬೇಕ್ರಿ ಇರೋವು. ಈ ಬೇಕ್ರಿ ಮಾಡ್ಬಿಟ್ಟು ನಾವು ಚೆನ್ನಾಗಿ ಈ ಬೇಕ್ರಿಯಿಂದ ಅಷ್ಟು ಲಾಭ ಚೆನ್ನಾಗೈತೆ. ನಮ್ಗೆ ಉಳಿತಾಯ ಐತೆ. ಈ ಬೇಕ್ರಿಯಿಂದ ಒಂದು ತೂತ ಅನ್ನ ತಿನ್ಬೇಕಂದ್ರೆ ಈ ಬೇಕ್ರಿಯಿಂದ ನಾವು ಹಂಗಾಗ್ಬಿಟ್ಟು ಚೆನ್ನಾಗೈತೆ. ನಾವು 3 ಅಣ್ಣ ತಮ್ಮ. ನಮ್ಮ ಅಣ್ಣದ MBA ಅವರು ಗೌರ್ಮೆಂಟ್ ಅಪಾಯಿಂಟ್ ಆಗಿಲ್ಲ. ಹರಿಹರ ಪುತ್ತೂರು ಕಾಲೋನಿಯಲ್ಲಿ ನಮ್ದು ಪೊಲಿಟಿಷಿಯನ್ ಅಪಾಯಿಂಟ್. ಅದು ಸರಿ ಆಂಜನೇಯ ಬೇಕ್ರೆ ನಮ್ಮ ಮನೆ MBA ಮಾಡಿ ಫಸ್ಟ್ ಕೊಟ್ಟು ನಮ್ಮ ಅಣ್ಣರು ಅವ್ರು ಅಲ್ಲಿ ಮಾಡ್ತಾ ಇದಾರೆ, ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಸರ್, ಇದು ಯಾವ ತರ ಇದೆ ಸರ್? ಅಂದ್ರೆ ನಿಮ್ದು ಐಟಮ್ಸ್ ಟೋಟಲ್ ಆಗಿ ನಿಮ್ಗೆ ಯಾವ್ದಕ್ಕೆ ಜಾಸ್ತಿ ಖರ್ಚಾಗುತ್ತೆ ತರ್ಸೋಂತ ಐಟಮ್? ಜಾಸ್ತಿ ಅಮೌಂಟ್ ಖರ್ಚಾಗದ ಅಂದ್ರೆ ಕಮ್ಮಿ ಐಟಮ್ ನಿಂತು ನಾವು ಮೈದಾ, ಸಕ್ಕರೆ, ದಾಳ ಎಲ್ಲ ಫಸ್ಟಿಗೆಲ್ಲ ಕಮ್ಮಿ ಇರುತ್ತೆ. ಇವಾಗೆಲ್ಲ ಸಖತ್ ಕಾಸ್ಟ್ಲಿ. ಅದೇ ನಮಗೆ ಒಂದು ಟೈಮ್ ಐಟಮ್ ಹಾಕ್ಸಿದ್ರೆ ಏನಿಲ್ಲ ಅಂದ್ರೆ ಒಂದು 50-60 ಸಾವಿರ ಒಂದು ಟೈಮ್ ಐಟಮ್ ಹಾಕ್ಸ್ಬೇಕು ನಾವು. ಅದೇ ವರ್ಕ್ ಕೆಲಸರು ಎಲ್ಲ ಅವಾಗ ಸೇಲ್ರಿ ಬಹಳ ಕೆಲಸ. ಅವಾಗ 350 ನಾವು ಕೊಡ್ತಿರ್ತೇವೆ. 350 ಇವಾಗ ದಿನ 600 ಮಾಡಿ 15,000 ನಾವು ಕೊಡೋದು.
ಬೇಕರಿ ಸ್ಟಾರ್ಟ್ ಮಾಡಿ ಮೇಲೆ ಇದಕ್ಕೆ ಏನಾದ್ರು ಸಬ್ಸಿಡಿ ಅಂತ ಲೋನ್ ಏನಾದ್ರು ಸಿಗುತ್ತೆ? ಸಬ್ಸಿಡಿ ಲೋನು ಇತ್ತಪ್ಪಿ, ಅವಾಗೆಲ್ಲ ನಾವು ತಗೊಂಡಿಲ್ಲ ಸಬ್ಸಿಡಿ, ನಮಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಇವಾಗ ಆಲ್ರೆಡಿ ತಗೋಬೇಕಂತ ಇದೀವಿ, ಸಬ್ಸಿಡಿ ಕೊಡ್ತಾರಲ್ಲ. ಇವಾಗ ನಮ್ಮ ಮನೆಯವ್ರಷ್ಟು MLA ಆಫೀಸ್ ವರ್ಕ್ ಮಾಡ್ತಾ ಇದಾರೆ, ಮಕ್ಕಳ ತಾಲೂಕು. ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಇನ್ಮೇಲಿಂದ ಬ್ಯಾಂಕ್ ಒಳಗೆಲ್ಲ ಆಲ್ಮೋಸ್ಟ್ ತಗೊಂಡಿವಿ, ಸಾಲ ತಗೊಂಡಿವಿ. ಮತ್ತೆ ಇದು ಫ್ಯಾಮಿಲಿ ಮತ್ತೆ ಯಾರಾದ್ರೂ ಇದ್ದಾರೆ? ಫಸ್ಟಿಗೆ ಇದ್ದಿಲ್ಲ. ಸೂರ್ಯ ಬೇಕರಿ ಒಂದಿತ್ತು, ಮಣಿಕಂಠ ಬೇಕರಿ ಇತ್ತು, ನಮ್ಗೊಂದು ಆಂಜನೇಯ ಬೇಕರಿ, ಮೂರಿದ್ದು. ಫಸ್ಟಿಗೆ ಏನ್ ಅನ್ಸಿಲ್ಲ ನಮಗೆ ಅವಾಗ. ಇವಾಗ ಇಲ್ಲಿ 1, 2, 3, 4 ಬೇಕರಿ ಇದಾವೆ. ಈಗ ಆಲ್ರೆಡಿ ಸಾಂಬಾರ್ ಸರ್ಕಲ್ ಇಂದ 6 ಬೇಕರಿ ಇದಾವೆ. ಕಾಂಪಿಟೇಷನ್ ಇವಾಗ ಆಲ್ರೆಡಿ ಕೊಟ್ಟಿದ್ದಾರೆ, ಕೊಟ್ರು ಪರವಾಗಿಲ್ಲ. ಯಾಕಂದ್ರೆ ಆಚರಣೆ ಸತಿ ನಮಗೆ ನಡೆಸ್ತಾರೆ, ಕೊಟ್ಟೆ ಕೊಡ್ತಾನೆ. ಯಾಕಂದ್ರೆ ನಾವು ಹಳೆ ದೇಶ ಯಾ ಕಸ್ಟಮರ್ ಹತ್ರ ನಮ್ಮ ಮಕ್ಕ ಕಟ್ಸೋದಿಲ್ಲ, ಪ್ರೀತಿಯಿಂದ ಗೆದ್ದೀವಿ ಎಲ್ಲಾರು. ಇವತ್ತು 5, 2 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಇಲ್ಲ ಅಂದ್ರೆ ಸರಿ ಆಯ್ತು ಪರವಾಗಿಲ್ಲ ಸರ್, ನೆಕ್ಸ್ಟ್ ಟೈಮ್ ಅಂತ ಕೊಡಂತ ಹೋಗ್ರಿ ಅಂತ ಅದನ್ನ ಹೇಳ್ಬಿಟ್ಟು ಇದು ಮಾಡ್ಕೊಂಡೇನೆ. ಕಸ್ಟಮರ್ ಆಕ್ಚುಲಿ ಟೇಸ್ಟ್ ಇಂಪಾರ್ಟೆಂಟ್, ಬೇಕಂದ್ರೆ ಟೇಸ್ಟ್ ಇಂಪಾರ್ಟೆಂಟ್. ನೀನು ಅಂದ ಚಂದ ಮಾತು ಮಳ್ಳು ಮಾಡಿ ಮಾತಾಡೋದಕ್ಕಿಂತ ಟೇಸ್ಟ್ ಯಾವ ತರ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಟೇಸ್ಟ್ ಚೆನ್ನಾಗಿ ಕೊಟ್ಟಿರಕ ನನ್ನ ಅಂಗಡಿ ಕಸ್ಟಮರ್, ಯಾವ್ದು ಹಳೆ ಕಸ್ಟಮರ್ ಎಲ್ಲಿ ಇನ್ನೊಂದ್ ಅಂಗಡಿ ಪಕ್ಕಕ್ಕಿದ್ರು ಹೋಗಿಲ್ಲ. ಆಲ್ರೆಡಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪ್ರಮೋಷನ್, ಅಡ್ವರ್ಟೈಸ್ಮೆಂಟ್, ಇಲ್ಲ ಇಲ್ಲ ಆತರ ಏನು ಅಡ್ವರ್ಟೈಸ್ಮೆಂಟ್ ನಮ್ದು ಯಾವ್ದು ಮಾಡಿಲ್ಲ. ಕಸ್ಟಮರ್ ಏನಪ್ಪ ಪ್ರೀತಿಯಿಂದ ನಮ್ಗೆ ಟೇಸ್ಟ್ ಕೊಟ್ಟು ಪ್ರೀತಿಯಿಂದ ಗೆದ್ದೀವಿ ಅಷ್ಟೇ. ಅಡ್ವರ್ಟೈಸ್ಮೆಂಟ್ ಯಾವ್ದು ಮಾಡಿಲ್ಲ. ನೀವು ಪ್ರೈಸ್ ಎಲ್ಲ ಯಾವ್ದಾದ್ರು ಫಿಕ್ಸ್ ಮಾಡಿ? ಪ್ರೈಸ್ ಫಸ್ಟಿಗೆ ಬ್ರೆಡ್ 20 ರೂಪಾಯಿ ಇತ್ತು, ಇವಾಗ 25, 30. ಸ್ಪೆಷಲ್ ಆಕ್ಚುಲಿ 40 ರೂಪಾಯಿ, ಸಾದಾ ಆದ್ರೆ 30. ಖಾರ ಎಲ್ಲ 1/4 kg 50, 60. ಮಾಮೂಲಿ ಚಟ್ನಿ ಕೊಡ್ಬಿಡವಲ್ಲ, ಮಾಮೂಲಿ ರೇಟ್ ಇರುತ್ತೆ. ಏನ್ ಆಯಿಲ್ ರೇಟ್ ಹೆಚ್ಚಿಗೆ ಆಗಿರೋದ್ರಿಂದ ಖಾರ ಅವನ್ನೆಲ್ಲ 60, 70, 50 ಮಾಡಿ. ಮುಂಚೆಲ್ಲ 1/4 kg 40, 50 ಲಾಸ್ಟ್. ಒಂದು ಪರ್ ಡೇಗೆ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಬಿಸಿನೆಸ್ ಆಗುತ್ತೆ? ಒಂದು ಆಗುತ್ತೆ, ವಾರದಾಗ 4 ಟೈಮ್ ಆಗುತ್ತೆ. ವಾರದ 4 ದಿವಸ ಆಗಲ್ಲ. ಇವತ್ತು 7,000 ಆಗ್ಬೋದು, 8 ಆಗ್ಬೋದು, 10 ಆಗ್ಬೋದು, 11 ಆಗ್ಬೋದು, 15,000 ಆಗ್ಬೋದು. ಯಾಕಂದ್ರೆ ದಿನ ಒಂದೇ ತರ ಕಸ್ಟಮರ್ ಎಲ್ಲ. ಅವರೇಜ್ ಮಂತ್ಲಿ ಪ್ರಾಫಿಟ್ ಎಷ್ಟು ಬರ್ಬೋದು ಅಂದ್ರೆ ಒಂದು ಕನಿಷ್ಠ ತಿಂಗಳಿಗೆ 15,000, 10,000 ಇಟ್ಕೊಂಡ್ರು ಅಲ್ಲಿ 3 ಲಕ್ಷ ಆಯ್ತು. ಅದ್ರಾಗೆಲ್ಲ ಖರ್ಚು ಬಹಳ ತೆಗಿಬೇಕಲ್ಲ. ಏನಿಲ್ಲ ಅಂದ್ರೆ ಎಲ್ಲಾ ತೆಗೆದು ನಂದು ಸ್ಯಾಲ್ರಿ ಅಂದ್ರೆ ಒಂದು 50,000 60,000 ಉಳಿಸ್ಕೊಳ್ಳಲ್ಲ. ಎಲ್ಲಾ ಖರ್ಚು, ಬಾಡಿಗೆ, ಕೆಲಸ ತಗೋದು ಎಲ್ಲ ಪ್ರತಿಯೊಂದು. ಇವತ್ತು ತರಕಾರಿ ತಗೊಂಬಂದು ಲೆಕ್ಕ ಸಿಗ್ತಿರ್ತೀನಿ ನಾನು. ಪ್ರತಿಯೊಂದು ಎಲ್ಲಾ ತೆಗೆದು ನಾನು ಯಾಕೆ ಬಾಡಿಗೆ ಇಲ್ಲ. ತಿಂಗಳು 10,000 ಬಾಡಿಗೆ, ಕೆಲಸ ತಗೋದು, ಕರೆಂಟ್ ಬಿಲ್, ಒಂದ್ ಎಲ್ಲಾ ಖರ್ಚು ಮುಂಚೆ ಕಡೆ ಪ್ರತಿಯೊಂದು ಎಲ್ಲಾ ಖರ್ಚು ತೆಗೆದು ಒಂದು 50,000 60,000 ಉಳಿಸ್ತಾರೆ. ಈಗ ನೆಕ್ಸ್ಟ್ ಅನ್ಕೊಂಡಿದ್ರೆ ಅವ್ರಿಗೆ ನಾನು ಹೇಳೋದು ಇವಾಗ ಏನಪ್ಪಾ ಅಂದ್ರೆ, ಅವಾಗೆಲ್ಲ ಬೇಕ್ರಿ ಬಿಸ್ನೆಸ್ ಹೇಳ್ತಿದ್ರು ಮಾಡಿ ಅಂತ. ಇವಾಗ ಬೇಕ್ರಿ ಅಂದ್ರೆ ಅದು ಬೇಕ್ರಿ ತುಂಬಾ ಅಂತ ಕಾಂಪಿಟೇಷನ್ 2 ಇರೋವು. ಎಷ್ಟು ಒಂದ್ ಸರ್ಕಲ್ 2, 3 ಬೇಕ್ರಿ ಇರೋವು, 4, 5, 6 ಬೇಕ್ರಿ ಆಗ್ತಾರವು. ಕಾಂಪಿಟೇಷನ್ ಬಹಳ ಕಾಂಪಿಟೇಷನ್ ಅದ. ಬೇರೆ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ, ಬೇಕರಿ ಮಾಡಿದ್ರೆ ಇವಾಗ ಏನ್ ಬೇಕರಿ ಲಾಭ ಇಲ್ಲ. ನಾನು ಹೇಳ್ತೀನಲ್ಲ, ಯಾಕಂದ್ರೆ 10 ವರ್ಷ ಅನುಭವ ನಾನು ಹೇಳ್ತಾ ಇದ್ದೇನೆ. ಫಸ್ಟಿಗೆ ಇತ್ತು, ಇವಾಗಿಲ್ಲ.